ಕೊಡಗು ಜಿಲ್ಲೆಗೆ ರೈಲ್ವೆ ತಂದೆ ತರುತ್ತೇನೆಂದು ಹೇಳುತ್ತಿರುವ ಸಂಸದ ಯದುವೀರ್ ಒಡೆಯರ್ ರೈಲ್ವೆ ಇಲಾಖೆಯೇ ಯೋಜನೆಯನ್ನು ರದ್ದು ಮಾಡಿರುವ ವಿಚಾರ ಮುಚ್ಚಿಟ್ಟು ಜನರಿಗೆ ವಂಚಿಸುತ್ತಿದ್ದಾರೆ ಎಂದು ರಾಜ್ಯ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಗೌಡ ಗಂಭೀರ ಆರೋಪ ಮಾಡಿದರು. ಮಡಿಕೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಾರಾಜ ಎಂಬ ಹೆಸರಿನಿಂದಲೇ ಜನರಿಂದ ಓಟು ಗಿಟ್ಟಿಸಿಕೊಂಡ ಯದುವೀರ್ ಒಡೆಯರ್ ಸಂಸದರಾದ ಬಳಿಕ ಮಹತ್ವದ 6 ಯೋಜನೆಗಳೇ ರದ್ದಾಗಿವೆ ಎಂದು ಟೀಕಿಸಿದರು. ಮೈಸೂರು ಕೊಡಗು ರೈಲ್ವೆ ಸಂಪರ್ಕ ಲಾಭದಾಯಕವಲ್ಲದ ಕಾರಣ ಇಲಾಖೆಯೇ ಅದನ್ನು ರದ್ದು ಮಾಡಿದೆ. ಈ ಬಗ್ಗೆ ಪ್ರಾದೇಶಿಕ ರೈಲ್ವೆ ಮ್ಯಾನೇಜರ್ ಮುದಿತ್ ಮಿಟಲ್ ಮೌಖಿಕವಾಗಿ ಹೇಳಿಕೆ ನೀಡಿದ್ದಾರೆ. ಆದರೆ ರೈಲು ಕ್ಯಾನ್ಸಲ್ ಆಗಿರುವುದನ್ನೇ ಮುಚ್ಚಿಟ್ಟು ಸಂಸದರು ಕೊಡಗಿಗೆ ರೈಲು ತಂದೇ ತರುತ್ತೇನೆ ಎಂದು ಮಾಜಿ ಸಂಸದರಂತೆ ಹಸಿ ಸುಳ್ಳನ್ನೇ ಹೇಳುತ್ತಾ ತಿರುಗುತ್ತಿದ್ದಾರೆ. ಅಲ್ಲದೆ ರಾಜ್ಯ ಸರ್ಕಾರ ಭೂ ಸ್ವಾಧೀನ ಪ್ರಕ್ರಿಯೆಗೆ ನಿರ್ಲಕ್ಷ್ಯ ಮಾಡುತ್ತಿದೆ ಎಂದು ಸುಳ್ಳು ಹೇಳುತ್ತಿದ್ದಾರೆ. ವಾಸ್ತವವಾಗಿ ಯೋಜನೆ ಮಂಜೂರಾದ ತಕ್ಷಣವೇ ರಾಜ್ಯ ಸರ್ಕಾರವು 1379 ಎಕರೆ ಭೂಮಿಯನ್ನು ಈಗಾಗಲೇ ಸ್ವಾಧೀನಪಡಿಸಿಕೊಂಡು ರೈಲ್ವೆ ಸಂಪರ್ಕಕ್ಕಾಗಿ ಕಾಯುತ್ತಿದೆ ಎಂದು ಲಕ್ಷ್ಮಣ್ ಗೌಡ ಅಂಕಿ ಅಂಶಗಳ ಸಹಿತ ವಾದಿಸಿದರು. ನಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರ ಕಾರ್ಯಕ್ರಮಗಳನ್ನು ನೋಡಿ ಈ ಯದುವೀರ್ ಅವರಿಗೆ ಮತವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಮೈಸೂರು ಮತ್ತು ಕೊಡಗಿನ ಮತದಾರರು ಮಾಡಿದ್ರು. ಇವರು ಬಂದ ಮೇಲೆ MP ಆಗಿ ಚುನಾಯಿತರಾದ ಮೇಲೆ ಭಾಳ ಪ್ರಮುಖವಾದಂಥ 6 ಯೋಜನೆಗಳು ಸ್ಥಗಿತ ಆಗಿದ್ದಾವೆ. 6 ಯೋಜನೆಗಳು ಸ್ಥಗಿತ ಆಗಿವೆ. ನಾನು ಒಂದೊಂದೇ ಹೇಳ್ತೀನಿ. ಮೈಸೂರು ಕುಶಾಲನಗರಕ್ಕೆ ರೈಲ್ನ ಏನು 2014ನೇ ಇಸ್ವಿಯಿಂದ ಬಿಟ್ಟಿದ್ದೆ. ಹಿಂದೆ 2 ಬಾರಿ ಚುನಾಯಿತರಾಗಿ ಗೆದ್ದಂಥ ಪ್ರತಾಪ್ ಸಿಂಹರವರು ಆಗೋ ಬಂದೇ ಬಿಡ್ತು. 2028ಕ್ಕೆ ರೈಲ್ನ ನಾವು ಬಿಡ್ತೀವಿ, ಈ ರೈಲಲ್ಲೇ ಹೋಗಿ ಇಳಿತೀನಿ ನಾನು ಕುಶಾಲನಗರವರು, ಅಲ್ಲಿಂದ ನಾನು ಬಸ್ಸಲ್ಲಿ ಹೋಗ್ತೇನೆ ಅಂತ ಹೇಳ್ಕೊಳ್ಳುವಂಥ ಕೆಲಸವನ್ನು 2014 ಚುನಾವಣೆಯಲ್ಲೂ ಮಾಡಿದ್ವಿ, 2018 ಚುನಾವಣೆಯಲ್ಲಿ ಮಾಡಿದ್ವಿ, 2024 ಚುನಾವಣೆಯಲ್ಲೂ ಅದು ರಿಪೀಟ್ ಆಗುವಂಥ ಕೆಲಸವನ್ನು ಮಾಡಿದ್ವಿ. ನೆನ್ನೆ ದಿವಸ ನಾನು ಪಾಪ ಈ ಭಾಗದ MP ಅವರು ತಮಗೆ ಒಂದು ರಿಯಾಕ್ಷನ್ ಕೊಡುವಂಥದ್ದು ನಾನು ನೋಡಿದೆ. ಅಟ್ ಎನಿ ಕಾಸ್ಟ್ ನಾನು ತಂದೇ ತರ್ತೀನಿ ಅನ್ನುವಂಥದ್ದು ಹೇಳಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು 31ನೇ ತಾರೀಕು, 28ನೇ ತಾರೀಕು ಜನವರಿ 2026ರಂದು ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಮುದಿತ್ ಮಿಟ್ಟಲ್ ಅಂತ ಮೈಸೂರು ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಅವರು ಭಾಳ ಪತ್ರಕರ್ತರಿಗೆ, ಮೈಸೂರು ಪತ್ರಕರ್ತರಿಗೆ ಕನ್ಫರ್ಮ್ ಮಾಡಿದ್ದಾರೆ. ಈ ಪ್ರಾಜೆಕ್ಟು ನಾವು ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದೀವಿ, ಕ್ಯಾನ್ಸಲ್ ಮಾಡಿದ್ದೀವಿ. ಪೋಸ್ಟ್ಪೋನ್ ಮಾಡಿಲ್ಲ, ಇಟ್ ಇಸ್ ಬೀಂಗ್ ಕ್ಯಾನ್ಸಲ್ಡ್, ಶೆಲ್ವ್ಡ್, SHLVED, ಶೆಲ್ವ್ಡ್ ಅಂತ ಕಿತ್ತಾಕಿ ಆಯಿತು. ಈ ಪ್ರಾಜೆಕ್ಟ್ ಬಗ್ಗೆ ಒಂದು 2 ನಿಮಿಷ ಮಾತಾಡ್ತೀನಿ ನಾನು. ಪ್ರಾಜೆಕ್ಟ್ ವಾಸ್ ಸ್ಯಾಂಕ್ಷನ್ಡ್, ಇಟ್ ವಾಸ್ ಮೂಟೆಡ್ ಇನ್ ದ ಇಯರ್ 2014. MP ಪ್ರತಾಪ್ ಸಿಂಹ ಮತ್ತು ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಕೊಡಗು ರೈಲ್ವೆ ಕನೆಕ್ಟಿವಿಟಿ ತಗೊಂಡು ಹೋಗ್ತೀವಿ ಅಂತ ಹೇಳ್ಕೊಂಡು 27 ಫೆಬ್ರವರಿ 2019ರಲ್ಲಿ ಈ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಯಿತು. ಫೈನಲ್ ಲೊಕೇಶನ್ ಸರ್ವೆ 2019ರಲ್ಲಿ ಕಂಪ್ಲೀಟ್ ಆಯಿತು. ಬಡ್ಜೆಟ್ ಅಪ್ರೂವಲ್ 2022 ಫೆಬ್ರವರಿಯಲ್ಲಿ ಬಡ್ಜೆಟ್ ಅಪ್ರೂವಲ್ ಆಯಿತು. ಒಟ್ಟು ಲೆಂತ್ ಆಫ್ ದಿ ಪ್ರಾಜೆಕ್ಟು 87.2 ಕಿಲೋಮೀಟರ್. ಬೆಳಗೊಳದಿಂದ ಕೊಪ್ಪದವರೆಗೆ, ಕುಶಾಲನಗರ ಕೊಪ್ಪದವರೆಗೂ ಬಂದು ನಿಂತ್ಕೊಳ್ತದೆ. ಇನ್ ಬಿಟ್ವೀನ್ ಒಟ್ಟು 5-6 ಸ್ಟೇಷನ್ಸ್ಗಳು ಬರ್ತವೆ. ಇನಿಷಿಯಲ್ ಎಸ್ಟಿಮೇಷನ್ ವಾಸ್ 1854 crores, 1854 ಕೋಟಿ ಇನಿಷಿಯಲ್ ಎಸ್ಟಿಮೇಟೆಡ್ ಕಾಸ್ಟ್. 2023ರಲ್ಲಿ ಕೇಂದ್ರ ಸರ್ಕಾರ 1,000 ಕೋಟಿಯಷ್ಟು ಹಣವನ್ನು ಮೀಸಲಿಟ್ಟಿತು. ಬಡ್ಜೆಟಲ್ಲಿ ಘೋಷಣೆ ಮಾಡಿದ್ರು ಈ ಪ್ರಾಜೆಕ್ಟ್ಗೆ. 2023 ಫೆಬ್ರವರಿನಲ್ಲಿ 1,000 ಕೋಟಿಯನ್ನು ನಾವು ಮೈಸೂರು ಕುಶಾಲನಗರ ರೈಲ್ವೆ ಪ್ರಾಜೆಕ್ಟ್ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಅದು 1,854 ಕೋಟಿ ಇದ್ದಿದ್ದು 3,100 ಕೋಟಿ ಆಗಿದೆ. ಈಗ 3,100 ಕೋಟಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆಗಬೇಕಾಗಿರುವಂಥದ್ದು, ನಾವು ನಮ್ಮ ಶೇರನ್ನು ಕೊಡಬೇಕು, ಲ್ಯಾಂಡ್ ಅಕ್ವಿಷನ್ ಫ್ರೀಯಾಗಿ ಕೊಡಬೇಕು. 1,379 ಎಕರೆ ಜಾಗವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಅಕ್ವೈರ್ ಮಾಡಿಕೊಂಡು ನೋಟಿಫೈ ಮಾಡಿ ಕೊಡುವಂಥದ್ದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದೆ. ಎಲ್ಲೂ ಲ್ಯಾಂಡ್ ಅಕ್ವಿಷನ್ ಸಮಸ್ಯೆ ಆಗಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಅದರ ಜವಾಬ್ದಾರಿಯುತವಾಗಿ ನೆರವೇರಿಸಿದೆ. ಈಗ
ಇದ್ದಕ್ಕಿದ್ದಂಗೆ ಪ್ರಾಜೆಕ್ಟು ವಯಬಲ್ ಅಲ್ಲ ಅಂತಾರೆ. ಮಿನಿಸ್ಟ್ರಿ ಆಫ್ ರೈಲ್ವೆ ಅವರು 3,100 ಕೋಟಿ ಇನ್ವೆಸ್ಟ್ ಮಾಡೋದ್ರಿಂದ ಅದರಿಂದ ಏನೂ ಪೈಸದ ಪ್ರಯೋಜನ ಇಲ್ಲ, ನಮ್ಗೆ ರಿಟರ್ನ್ಸ್ ಬರಲ್ಲ, ಪ್ಯಾಸೆಂಜರ್ಸ್ಗಳಿರಲ್ಲ, ಮೈಸೂರು ಕುಶಾಲನಗರ ರೈಲಲ್ಲಿ ಹೋಗಲ್ಲ ಜನಗಳು, ಬಸ್ಸಲ್ಲಿ ಹೋಗ್ತಾರೆ, ಅಷ್ಟೊಂದು ಟ್ರಾಫಿಕ್ ಇಲ್ಲ, ಬೇಕಾಗಿಲ್ಲ ಅಂತ ಈಗ ಜ್ಞಾನೋದಯ ಆಗಿದೆ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ. ಹಿಂದೆ ಏನು ಮಣ್ಣು ತಿಂತಿದ್ರೆ ಅವರು ವಯಬಲ್ ಅಲ್ಲ ಅಂತ ಹಿಂದೆನೇ ಹೇಳ್ಬೋದಾಗಿತ್ತಲ್ವಾ. 3 ಚುನಾವಣೆ ಗೆದ್ರಲ್ಲ ನೀವು ರೈಲನ್ನ ಬಿಟ್ಟು. ಈ ಭಾಗದ MP ಏನು ಮಾಡ್ತಾವ್ರೆ, ಅವ್ರನ್ನೆಲ್ಲ ಗೆಲ್ಸೋದಿಲ್ಲ ಸ್ವಾಮಿ, ಯಾರು ಕೇಳ್ತಾ ಇಲ್ಲ. ನಮ್ಗೆ ಓಟ್ ಹಾಕಿದ್ರೆ ಪರವಾಗಿ ನಾನು ಕೇಳುವಂಥದ್ದು ಬಂದಿದ್ದೆ. ಸಂಸದರಲ್ಲದೆ ರೈಲ್ವೆ ಇಲಾಖೆಯನ್ನು ತೀವ್ರ ತರಾಟೆಗೆ ತೆಗೆದುಕೊಂಡ ಅವರು ಈವರೆಗೂ ಯೋಜನೆ ಬಗ್ಗೆ ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ರೈಲು ಕ್ಯಾನ್ಸಲ್ ಆಗಿದೆ ಎನ್ನುತ್ತಿರುವ ಇಲಾಖೆಗೆ ಈಗ ಜ್ಞಾನೋದಯವಾಯಿತೆ ಎಂದು ಪ್ರಶ್ನಿಸಿದರು. ರೈಲು ಬಿಟ್ಟೇ 3 ಎಲೆಕ್ಷನ್ ಗೆದ್ದಿದ್ದೀರಿ, ಇನ್ನೊಂದೆಡೆ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಪುಂಗಿ ಊದುತ್ತಲೇ ಇದ್ದಾರೆ. ಕೊಡಗಿಗೆ ರೈಲು ಯಾಕೆ ಕ್ಯಾನ್ಸಲ್ ಆಯಿತು ಎಂಬುದನ್ನು ನೀವು ಜನರ ಮುಂದಿಡಬೇಕೆಂದು ತಾಕೀತು ಮಾಡಿದ ಲಕ್ಷ್ಮಣ್, ಕೇಂದ್ರ ಸರ್ಕಾರವು ರೈಲ್ವೆಯಲ್ಲೂ ಕರ್ನಾಟಕಕ್ಕೆ ಮೋಸ ಮಾಡಿದ್ದು ಉಳಿದೆಲ್ಲ ರಾಜ್ಯಕ್ಕಿಂತ ಅತ್ಯಂತ ಕಡಿಮೆ ನೆಟ್ವರ್ಕ್ಗಳನ್ನು ನೀಡಿದೆ ಎಂದು ಟೀಕಿಸಿದರು. ಕೊಡಗಿಗೆ ರೈಲು ತಂದೇ ತರುತ್ತೇನೆ ಎಂಬ ಸಂಸದರ ಹೇಳಿಕೆಯನ್ನು ಟೀಕಿಸಿದ ಲಕ್ಷ್ಮಣ್, ಕತ್ತಲಲ್ಲಿ ಕಲ್ಲೆಸೆದು ಹೋಗುವುದನ್ನು ಬಿಟ್ಟು ಮುಖಾಮುಖಿ ಚರ್ಚೆಗೆ ಬನ್ನಿ ಎಂದು ಕೊಡಗಿನ ಮಾಜಿ ಶಾಸಕರನ್ನು ಸೇರಿಸಿ ಸವಾಲೆಸಗಿದರು. ಭೂಸ್ವಾಧೀನ ಪ್ರಕ್ರಿಯೆ ನಮ್ಮ ಕಡೆಯಿಂದ ರಾಜ್ಯ ಸರ್ಕಾರದ ಯಾವುದೇ ಧೋರಣೆ ಇಲ್ಲ, ಡಿಲೇ ಇಲ್ಲ. ಅಕಸ್ಮಾತ್ ಎಲ್ಲಾದರೂ 1 ಕಡೆ 2 ಕಡೆ 1 ಎಕರೆ 2 ಎಕರೆ ಜಾಗ ಇರೋ ಸಮಸ್ಯೆ ಇದ್ದರೆ ಅದನ್ನ ಬಗೆಹರಿಸುವಂಥದ್ದು ನಮ್ಗೆ ಅವಕಾಶ ಇದೆಯಲ್ಲ. ಪ್ರಾಜೆಕ್ಟ್ ಯಾಕೆ ಕ್ಯಾನ್ಸಲ್ ಮಾಡ್ತೀರಿ? 1,379 ಎಕರೆ ಅಕ್ವಿಷನ್ ಪ್ರೋಸೆಸ್ ಮುಗಿದೋಗಿದೆ. ಸುಪ್ರೀಂ ಕೋರ್ಟ್ ಆದೇಶನೇ ಇದೆ ಸರ್, ಯಾರೂ ನೀವು ಜಮೀನನ್ನು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ನ್ಯಾಷನಲ್ ಹೈವೇಗೆ ಅಕ್ವಿಷನ್ ಮಾಡ್ಕೊಳ್ಳುವಾಗ ಯಾರೂ ಕೋರ್ಟ್ಗೆ ಹೋಗಿಲ್ಲ, ಸುಮ್ಮನೆ ಹೊಡ್ಕೊಂಡು ಹೋಗ್ತಾ ಇರೋದೆ, ಅಕ್ವೈರ್ ಮಾಡ್ಕೊಂಡು ನೋಟಿಫೈ ಮಾಡಿ ಹೋಗ್ತಾ ಇರೋದೆ. ಇದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ನು, ಲಿಟಿಗೇಷನ್ ಬರೋದೇ ಇಲ್ಲ. ದಯಮಾಡಿ ನಿಮ್ಮ MP ಅವರು ಕೇಳಿ, ಲಿಟಿಗೇಷನ್ ಅನ್ನುವಂಥದ್ದು ಪ್ರಶ್ನೆನೇ ಬರಲ್ಲ. ಬಿಕಾಸ್ ಇಟ್ ಇಸ್ ದಿ ಡೈರೆಕ್ಷನ್ಸ್ ಆಫ್ ಸುಪ್ರೀಂ ಕೋರ್ಟ್. 1:4 ಪರ್ಯಾಯ ಕೊಡ್ತಾರೆ, ನೋಟಿಫೈ ಮಾಡ್ತಾರೆ ಅಷ್ಟೇ. ನಾನು ಕೊಡಲ್ಲ ಮಾಡಲ್ಲ ಅಂತ ಚೆಂಡು ಹಿಡಿಯೋಕ್ಕಾಗಲ್ಲ, ಕೋರ್ಟ್ಗೆ ಜಾಗ ಬಿಡೋಕ್ಕಾಗಲ್ಲ. ಕೋರ್ಟ್ ವಿಲ್ ನಾಟ್ ಎಂಟರ್ಟೈನ್. ಮತ್ತು ಪ್ರಶ್ನೆ ಎಲ್ಲಿ ಬರ್ತದೆ? ಅಕ್ವಿಷನ್ ಡಿಲೇ ಆಗಿದೆ ಅನ್ನುವಂಥದ್ದು ಪ್ರಶ್ನೆ ಎಲ್ಲಿದೆ? ದಯಮಾಡಿ ನಿಮ್ಮ MP ಕೇಳಿ, ಹೇಳಿ MP ಎಲ್ಲಪ್ಪ, ಎಲ್ಲಿ ಡಿಲೇ ಆಗಿದೆ, ಎಲ್ಲಿ ಸಮಸ್ಯೆ ಆಗಿದೆ, ಯಾವ ಜಾಗ, ಯಾವ ಸರ್ವೆ ನಂಬರು ಅಂತ ಹೇಳಿ. ಕತ್ಲೆನಲ್ಲಿ ಕಲ್ಲು ಹೊಡೆದಂಗೆ ಹೊಡ್ಬಿಟ್ಟು ಹೋಗೋದಲ್ಲ, ಹೇಳ್ಬೇಕು. ಕೂತ್ಕೊಂಡು ಬಂದು ಚರ್ಚೆ ಮಾಡಿ, ನಾವು ಬರ್ತೀವಿ. ನಾನೆಲ್ಲ ಯಾವುದೋ ಮಾಧ್ಯಮದಲ್ಲಿ ಗಮನಿಸಿದೆ, ತಮ್ಮ ಮಾಧ್ಯಮಗಳಲ್ಲಿ ಇಂದಿನ 2 MLAಗಳು ಪಾಪ ಭಾಳ ಆ್ಯಕ್ಟಿವ್ ಆಗೋಗ್ತಾವೆ. ಈಗ ಅದೇನೋ ಬರೀ ಚರ್ಚೆಗೆ ಕೂತ್ಕೊಳ್ಳೋಣ, ಬರ್ತೀವಿ ನಾವು 2 MLAಗಳು ಕರ್ಕೊಂಡು ಬರ್ತೀವಿ ನಾವು. ನಿಮ್ಮ ಪೀರಿಯಡಲ್ಲಿ 20-25 ವರ್ಷ ಇದ್ದರೆ MLAಗಳಾಗಿ ನೀವೇನು 25 ವರ್ಷದಲ್ಲಿ ಮಾಡೋದು ಕಡಿದು ಕಟ್ಟೆ ಹಾಕ್ಬಿಟ್ಟಿದ್ದೀರಿ ಅನ್ನುವಂಥದ್ದನ್ನ ದಯಮಾಡಿ ದಾಖಲೆಗಳ ಸಮೇತ ತಗೊಂಡ್ಬನ್ನಿ. ನಾವು 2 ವರ್ಷದಲ್ಲಿ ನಮ್ಮ MLAಗಳು ಏನು ಮಾಡಿದ್ದಾರೆ ಅನ್ನುವಂಥದ್ದು ನಾವು ಎಲ್ಲ ಪೂರ್ತಿ ದಾಖಲೆಗಳು ತರ್ತೀವಿ. ಮಾಧ್ಯಮದ ಮುಂದೆ ಚರ್ಚೆ ಮಾಡೋಣ. ಲೆಟ್ ಅಸ್ ಹ್ಯಾವ್ ಡಿಬೇಟ್, LT ಡಿಬೇಟ್, ದಟ್ ಟು ಬಿಫೋರ್ ದ ಮೀಡಿಯಾ. ನೀವು ಸುಮ್ಮನೆ ಏನೋ ಸುಳ್ಳು ಹೇಳ್ಕೊಂಡು ಆ ಕಡೆ ಜಾಗ ಖಾಲಿ ಮಾಡೋದು, ನಾವೇನೋ ಅದಕ್ಕೆ ಉತ್ತರ ಕೊಟ್ಕೊಂಡು ಜಾಗ ಖಾಲಿ ಮಾಡುವಂಥ ವ್ಯವಸ್ಥೆ ಇರಬಾರ್ದು ಅನ್ನುವಂಥದ್ದು ಅಷ್ಟೇ ನಾವು ಹೇಳೋದು. 2023 ನಂತರ 2 ವರ್ಷದಲ್ಲಿ 2 MLAಗಳು 24/7 ಕೆಲಸ ಮಾಡ್ತಾರೆ. ಶಾಂತಿಯುತವಾಗಿದೆಯಾ ಇಲ್ವಾ ಜಿಲ್ಲೆ? ಶಾಂತಿಯುತವಾಗಿದೆಯಾ ಇಲ್ವಾ? ಅಪ್ಪಚ್ಚು ರಂಜನ್ ಅವರೇ, KG ಬೊಪ್ಪಯ್ಯನವರೇ, ಜಿಲ್ಲೆ ಶಾಂತಿಯುತವಾಗಿದೆಯಾ ಇಲ್ವಾ? ದಿನ ಬೆಳಗ್ಗೆಯಿಂದ ಕಿಡಿ ಒರೆಸುವಂಥ ಕೆಲಸ ನಾವು ಮಾಡಲ್ಲ. ಎಲ್ಲರೂ ಬೇಕು ನಮಗೆ. ಆಲ್ ದ ಪೀಪಲ್ ಆರ್ ಅವರ್ ಪೀಪಲ್. ಭಾರತ ಮಾತೆಯ ಮಕ್ಕಳು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಯಾರಿದ್ರು ಎಲ್ಲ ನಮ್ಮವರೇ. ಬರೀ ಭಾವನಾತ್ಮಕ ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡುವಂಥ ವ್ಯವಸ್ಥೆ ನಮ್ಮ ಬ್ಲಡ್ಡಲ್ಲಿ ಇಲ್ಲ. ಜನರ ಕೌಶಲ್ಯ ವೃದ್ಧಿಗೆ ಕೇಂದ್ರ ರೂಪಿಸಿದ ಯೋಜನೆ ರದ್ದಾಗಿದೆ. ರಾಜ್ಯ ಸರ್ಕಾರಕ್ಕೆ ಕೇಂದ್ರವು 193 ಕೋಟಿ ಬಡ್ಡಿ ರಹಿತ ಸಾಲ ನೀಡುವ ಈ ಯೋಜನೆ ಅನುಷ್ಠಾನಕ್ಕೆ ಸಂಸದ ಯದುವೀರ ಭೂಮಿ ಪೂಜೆ ನಡೆಸಿದ್ದು, ಆ ಜಾಗ ತಮ್ಮದೆಂದು ಸಂಸದರ ತಾಯಿಯೇ ಕೋರ್ಟ್ ಮೆಟ್ಟಲೇರಿದ್ದರು. ಚಾಮುಂಡಿ ಬೆಟ್ಟವೇ ನಮ್ಮದು ಎಂದು ಅವರು ಕೋರ್ಟ್ ಮೆಟ್ಟಲೇರಿದ್ದರಿಂದ ಪ್ರಶಾಂತ ಯೋಜನೆಯು ನೆನೆಗುದಿಗೆ ಬಿದ್ದಿತು. ಮೈಸೂರಿನ ಪೆರಿಪೆರಲ್ ಕ್ಯಾನ್ಸರ್ ಸೆಂಟರ್,
ವಿಮಾನ ನಿಲ್ದಾಣ ವಿಸ್ತರಣೆ ಎಲ್ಲವನ್ನೂ ಸ್ಥಗಿತಗೊಳಿಸಲಾಯಿತು ಎಂದು ಆರೋಪಿಸಿದ ಲಕ್ಷ್ಮಣ್, ಇಡಿ ಐಟಿಗಳನ್ನು ಬಳಸಿ ಕೇಂದ್ರ ಸರ್ಕಾರವು ಬೆದರಿಕೆ ಹಾಕುತ್ತಿದೆ ಎಂಬುದಕ್ಕೆ ಕೇರಳ ಉದ್ಯಮಿ ರಾಯ್ ಆತ್ಮಹತ್ಯೆ ಸಾಕ್ಷಿ ಎಂದು ಆರೋಪಿಸಿದರು. ರಾಜ್ಯ ಸರ್ಕಾರವು ರಾಯ್ ಸಾವಿಗೆ ಕಾರಣರಾದ ತೆರಿಗೆ ಅಧಿಕಾರಿಯನ್ನು ಬಂಧಿಸಿ ಕೇಸ್ ಹಾಕಬೇಕೆಂದು ಲಕ್ಷ್ಮಣ್ ಒತ್ತಾಯಿಸಿದರು. Not even a single case against Adani and Ambani. ಒಂದು ಕೇಸು ಇಲ್ಲ. ಲಕ್ಷಾಂತರ ಗಟ್ಟಲೆ ವ್ಯವಹಾರ ಮಾಡ್ತಾ ಇರುವಂಥದ್ದು. ಇನ್ಕಮ್ ಟ್ಯಾಕ್ಸ್ನಲ್ಲಿ 100% ಪರ್ಫೆಕ್ಟ್ ಇದ್ದಾರೆ ಅವರು. ನಿನ್ನೆ ರಾಯ್ನ ನೀವು ಕಳೆದ 4 ದಿನಗಳಿಂದ ಕೇರಳದಿಂದ ಬಂದ IT ಅಫಿಷಿಯಲ್ಸ್ ಕೂಡ ಹಾಕೊಂಡು ಮಾನಸಿಕವಾಗಿ ಚಿತ್ರಹಿಂಸೆ ಕೊಟ್ಟು ಅವರನ್ನು ಕೊಲ್ಲುವಂಥದಕ್ಕೆ, ಸೆಲ್ಫ್ ಸೂಸೈಡ್ ಮಾಡಿಕೊಡುವಂಥದ್ದಕ್ಕೆ, ಸೆಲ್ಫ್ನ ಕಿಲ್ಲಿಂಗ್ ಮಾಡಿಕೊಡುವಂಥದ್ದಕ್ಕೆ ನೇರವಾದ ಕಾರಣಕರ್ತರೆ IT ಡಿಪಾರ್ಟ್ಮೆಂಟ್. They don't tolerate minorities to grow. He is a Christian. ನಾನು ನೇರವಾಗಿ ಹೇಳ್ತೀನಿ, 10,000 ಕೋಟಿ ಒಡೆಯ ಕಷ್ಟಪಟ್ಟು ಮೇಲೆ ಬಂದಿರುವಂಥ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದಾನೆ ಮನುಷ್ಯ. ಅಂಥೊಂದು ಅನ್ಯಾಯವಾಗಿ ಸಾಯಿಸುವಂಥ ಕೆಲಸವನ್ನು ಮಾಡಿಬಿಟ್ರೆ ನಿಮ್ಮ IT ಡಿಸ್ಕ್ರಿಪ್ಷನ್ಸ್ ಇದೆ, ನೋಟಿಸ್ ಕೊಡುವಂಥದಕ್ಕೆ ನಿಮ್ಗೆ ಅಧಿಕಾರ ಇದೆ ಹೊರತು ಕಿರುಕುಳ ಕೊಡುವಂಥದಕ್ಕೆ ಅಧಿಕಾರ ಇಲ್ಲ. ಅವರ ಆಡಿಟರ್ಸ್ ಮೂಲಕ ನಿಮಗೆ ಉತ್ತರ ಕೊಡುವಂಥ ವ್ಯವಸ್ಥೆ ಇದೆ ಹೊರತು ಅವನ್ನ ನೀವು ಗನ್ ಪಾಯಿಂಟಲ್ಲಿ ಕೂಡ ಹಾಕ್ಕೊಂಡು 3 ದಿವಸ 4 ದಿವಸದ ಚಿತ್ರಹಿಂಸೆ ಕೊಡುವಂಥದಕ್ಕೆ ಅಧಿಕಾರ ನಿಮಗೆ ಇಲ್ಲ. ನಾನು ಕರ್ನಾಟಕ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತೀನಿ, ದಯಮಾಡಿ ಕ್ರಿಮಿನಲ್ ಕೇಸಸ್ನ ಈ IT ಆಫೀಸರ್ಸ್ ವಿರುದ್ಧ ದಾಖಲು ಮಾಡಿ ಪಾರದರ್ಶಕವಾದ ತನಿಖೆಯನ್ನು ಮಾಡಬೇಕು. ಯಾರಾದರೂ ಆಗಲಿ ಅವರೇನಾದರೂ ತಪ್ಪಿತಸ್ಥರು ಕಂಡು ಬಂದರೆ ಒಳಗಡೆ ಅಂತ ಕೆಲಸವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಬೇಕು ಅಂತ ನಾನು ಒತ್ತಾಯ. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ VP ಶಶಿಧರ್, HM ನಂದಕುಮಾರ್, ಸುರಯ್ಯ ಅಬ್ರಾರ್, ಕೊಟ್ಟಮುಡಿ ಅಂಜಾ ಮತ್ತು ಹೊಸೂರು ಸೂರಜ್ ಉಪಸ್ಥಿತರಿದ್ದರು.